ಅಲ್ಲಪ್ಪ ಇವಾಗ ನಾವೇನು ಮಾಡಬೇಕು? ಈಗ ನಮ್ಮ ಪ್ರಶ್ನೆ ಬಂತು ಇಷ್ಟವರೆಗೆ ಬಂದದ್ದಲ್ಲಿ. ಕೊನೆಗೆ ಈಗ ನಾನಾ ವಿಧವಾದ ಪಂಚಾಂಗಗಳಿದೆ, ನಾನಾ ವಿಧವಾದ ದೈವಜ್ಞರಿದ್ದಾರೆ, ಜ್ಯೋತಿಷಿಗಳು. ಅವರವರು ನಮ್ಮದೇ ಕರೆಕ್ಟ್ ಅಂತ ಹೇಳಿದಾಗ ನಾವೇನು ಮಾಡಬೇಕು? ನೀವು ಜ್ಯೋತಿಷಿಗಳ ಹತ್ರ ಕೇಳಿ ಮಾಡ್ರಿ ಅಂದ್ರಿ, ಅವರು ನಮ್ಮನ್ನು ಮಿಸ್ಗೈಡ್ ಮಾಡಿದರೆ ಏನು ಮಾಡಬೇಕು ಅಂದ್ರೆ ಬಹ್ವಾಗಮ ವಿರೋಧೇಶು, 4 ವಿಧದ ಆಗಮಗಳು. ಆರ್ಯಭಟೀಯ ಒಂದು, ಸೂರ್ಯ ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ, ಆರ್ಯ ಸಿದ್ಧಾಂತ, ಏನೇನೋ 3-4 ಸಿದ್ಧಾಂತಗಳು, ದೃಗ್ಗಣಿತ, ನವೀನ ದೃಗ್ಗಣಿತ ಅಂತೆಲ್ಲ ಏನೇನೋ 4-5 ವಿಧದ ಪಂಚಾಂಗ ಪದ್ಧತಿಗಳಿವೆ. ಅವರದ್ದು ಆಗಮ ಇದಕ್ಕೆ ಅದು ಪರಸ್ಪರ ವಿರೋಧ ಉಂಟು. ಬಹ್ವಾಗಮ ವಿರೋಧೇಶು. ಹೀಗೆ ಆ ಜ್ಯೋತಿಷ್ಯ ಸಿದ್ಧಾಂತಕಾರರಲ್ಲೇ ಪರಸ್ಪರ ವಿರುದ್ಧವಾದ ಗಣಿತ ಪ್ರಕ್ರಿಯೆ ಉಂಟು. ಆ ಗಣಿತ ಪ್ರಕ್ರಿಯೆ ಪ್ರಕಾರ ಬರೋ ತಿಥಿ ಬೇರೆ, ಈ ಗಣಿತ ಪ್ರಕ್ರಿಯೆ ಪ್ರಕಾರ ತಿಥಿ ಬೇರೆ. ಅದರ ಪ್ರಕಾರ ವೇದ ಉಂಟು, ಇದರಿಂದ ವೇದ ಇಲ್ಲ. ಆವಾಗ ಏನ್ ಮಾಡಬೇಕು? ಬ್ರಾಹ್ಮಣೇಶು ವಿವಾದಿಷು, ಆ ತಿಥಿಯ ಬಗ್ಗೆ ತೀರ್ಮಾನ ಹೇಳತಕ್ಕಂಥ ಬ್ರಾಹ್ಮಣರು, ಜ್ಞಾನಿಗಳಾದ ವಿದ್ವಾಂಸರು, ಅವರಲ್ಲೂ ವಿವಾದ ಬಂತು. ಆಗೇನು ಮಾಡ್ಬೇಕಪ್ಪ? ನಾವೇನು ಮಾಡಬೇಕು? ಸಾಮಾನ್ಯರು, ಪಂಡಿತರೇ ಹೊಡೆದಾಡಿಕೊಳ್ಳೋದು ಪಂಡಿತರೇ, ಮತ್ತೆ ಸಾಮಾನ್ಯರು ಯಾಕೆ ಹೊಡೆದಾಡ್ಕೊಳ್ತಾರೆ? ಅವರು ಹೊಡೆದಾಡಿಕೊಳ್ಳೋದ್ರೆ ಪಂಡಿತರೇ ಹಂಗಾಗ್ತಾರೆ, ಹೊಡೆದಾಡಿಕೊಳ್ಳೋದಕ್ಕೆ ಪಂಡಿತರಾದವರು. ಬ್ರಾಹ್ಮಣೇಶು ವಿವಾದಿಷು, ಅವರು ವಿವಾದ, ಅವರಲ್ಲಿ ತೀರ್ಮಾನ ಇಲ್ಲ. ವಿದ್ವಾಂಸರಲ್ಲಿ ಈ ಏಕಾದಶಿ ಇವತ್ತು ಅನ್ನೋದು ವಿವಾದ ಇಲ್ಲ. ಯಾಕಂದ್ರೆ ಇದು ಕಣ್ಣಾರ ನೋಡಿದ್ದು ನಾನು. ಪರಿಮಾರ ಶ್ರೀಗಳವರು ಎಲ್ಲಾ ಜ್ಯೋತಿಷಿಗಳನ್ನ ಕರೆಸಿ ಒಂದು ಸಭಾ ಮಾಡಿದರೆ ಆ ಸಭೆಯಲ್ಲಿ ಕೊನೆಗೆ ಒಟ್ಟಿಗೆ ಕಿರಿಚಾಟ ಹೊಡೆತಾ ಆಗುವ ತನಕ ಹೋಯ್ತದು, ತೀರ್ಮಾನ ಆಗೋ ಬದಲು. ಪಂಡಿತರೆಲ್ಲ ಸೇರಿ ಒಬ್ರಿಗೊಬ್ರು ಬೈಕೋತಾ ಹೋದ್ರು ಹೊರತು ತೀರ್ಮಾನ ಆಗಲಿಲ್ಲ. ಹಂಗಾಗಿ ಪ್ರತ್ಯಕ್ಷ ನಡೆದದ್ದು ನೋಡಿದ್ದೇನೆ ನಾನು. ಬಹ್ವಾಗಮ ವಿರೋಧೇಶು, ಆಗಮ ಒಂದೊಂದು ಪದ್ಧತಿ ಇದೆಯಲ್ಲ, ಅವರವರು ಕಲಿತ ಪದ್ಧತಿಗೆ ಸ್ಟಿಕ್ ಆನ್ ಆಗಿರ್ತಾರೆ. ನನ್ನದು ಸೂರ್ಯ ಸಿದ್ಧಾಂತ ಪ್ರಕಾರವೇ, ನಾನು ಬೇರೆ ಸಿದ್ಧಾಂತವನ್ನು ಒಪ್ಪಲ್ಲ. ನಿಮ್ದು ಆರ್ಯಭಟ ಆದ್ರೆ ಆರ್ಯಭಟೀಯವೇ, ದೃಗ್ಗಣಿತ ಆದ್ರೆ ದೃಗ್ಗಣಿತವೇ, ಅದನ್ನು ಬಿಟ್ಟು ಇನ್ನೊಂದಕ್ಕೆ ಅವರು ಬದಲಾವಣೆ ಆಗಲಿಕ್ಕೆ ಒಪ್ಪೋದಿಲ್ಲ. ಅದು ನಮ್ಮ ಹಿಂದಿನಿಂದ ಬಂದ ಸಂಪ್ರದಾಯ ಅಂತ. ಬಹಳ ವಿಚಿತ್ರ ಇದು. ಅದು ಬಹಳ ವಿಚಿತ್ರ ಅಂದ್ರೆ ಹಿಂದಿನಿಂದ ಬಂದ ಸಂಪ್ರದಾಯ ಅನ್ನುವ ಒಂದು ಗುಂಗು ಮನುಷ್ಯನ ಎಷ್ಟು ಅದು ತೊಂದರೆ ಕೊಡುತ್ತೆ ಅಂದರೆ, ಇವಾಗ ಪರಿಮಾಣ ಶ್ರೀಗಳವರು ಇದೇ ಏಕಾದಶಿ ಏಕರೂಪವಾದ್ದು ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಮೊನ್ನೆ ವೃಂದಾವನಸ್ಥರಾದಂತಹ ಸತ್ಯಪ್ರಮೋದ ತೀರ್ಥರನ್ನ ಅವರು ಭೇಟಿಯಾದರು. ಆಗ ಅವ್ರು ಹೇಳಿದ ಮಾತೇನು ಗೊತ್ತಾ? ಇದನ್ನೇ ಆದರು ಅವರು, ನೀವು ಹೇಳೋದು ನಿಜ. ಸತ್ಯಪ್ರಮೋದರು ನಮ್ಮ ಗುರುಗಳ ಹತ್ರ ಹೇಳಿದ ಮಾತು, ವಿದ್ಯಾಮಾನ್ಯನ ಹತ್ರ, ನೀವು ಹೇಳೋ ಮಾತು ನಿಜ, ಅದೆಲ್ಲ ಯುಕ್ತಿಯುಕ್ತವಾಗಿದೆ, ನಾವು ಒಪ್ತೀನಿ. ಆದರೆ ಹಿಂದಿನಿಂದ ಬಂದದ್ದನ್ನು ಬಿಡ್ಲಿಕ್ಕೆ ನನ್ನ ಮನಸ್ಸು ಕೇಳೋದಿಲ್ಲ. ಇದಕ್ಕೇನು ಹೇಳ್ಬೇಕು? ಇದು ಏನು ಲಾಜಿಕ್? ಇದು ಹಿಂದಿನಿಂದ ಬಂದದ್ದು, ನಾನು ಬಿಡ್ಲಾರೆ. ಅವರು ಇಷ್ಟೇ ಹೇಳಿದ ಕಡೆಗೆ ನೀವು ಹೇಳುವ ಮಾತು ನಿಜ, ನಿಮ್ಮದು ತಪ್ಪು ಅಂತ ನಾನು ಹೇಳೋಲ್ಲ. ಅದರಿಂದ ಹಿಂದಿನಿಂದ ನಡ್ಕೊಂಡು ಬಂದದ್ದನ್ನು ಬಿಡೋದು ಹೇಗೆ? ನಾನು ಅದು ಬಿಡ್ಲಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದರಿಂದ ನಾನು ಐ ವಿಲ್ ಸ್ಟಿಕ್ ಆನ್ ಟು ದ್ಯಾಟ್, ನಾನು ಅದನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತೇನೆ ಅಂತ ಹೇಳಿದರು. ಯಾವುದೋ ಒಂದು ತಪ್ಪು ಅಂತ ಗೊತ್ತಾದಾಗಲೂ ಬಿಡದೇ ಇರುವುದು ಅಂದ್ರೆ ಹಾಗಾದ್ರೆ ತಿದ್ದುಕೊಳ್ಳೋದು ಹೇಗೆ? ಇದು ಸಮಸ್ಯೆ ಆಗೋದು. ಅದಕ್ಕೆ ಆಚಾರ್ಯರು ಇಂಥ ಗೊತ್ತವರಿಗೆ ಇಂಥದ್ದು ಸಮಸ್ಯೆ ಬರುತ್ತೆ ಅಂತ ಅದನ್ನ ಬಹ್ವಾಗಮ ವಿರೋಧೇಶು, ಅವರವರ ಆ ಪದ್ಧತಿಯನ್ನು ಅವರವರು ಬಿಡೋದಿಲ್ಲ. ಅವರವ್ರಿಗೂ ನಮ್ದು ಸೂರ್ಯ ಸಿದ್ಧಾಂತವೇ, ನಾವು ಅದನ್ನು ಬಿಡೋಲ್ಲ ಅಂತಾರೆ. ಆರ್ಯ ಸಿದ್ಧಾಂತವೇ, ಬ್ರಹ್ಮ ಸಿದ್ಧಾಂತವೇ, ನಾವು ಬಿಡೋಲ್ಲ. ಅದು ಅವರು ಬ್ರಾಹ್ಮಣೇಶು ವಿವಾದಿಸು, ಪಂಡಿತನ ಒಟ್ಟು ಹಾಕಿದ್ರೆ ಅವರವರು ಹೊಡೆದಾಡಿಕೊಂಡಾರು ಹೊರತು ಏಕಮತ ಅಭಿಪ್ರಾಯ ಬರೋದಿಲ್ಲ. ಆಗೇನು ಮಾಡಬೇಕು ಅಂದ್ರೆ, ನೀವು ಹೊಡೆದಾಡಿಕೊಳ್ಳ್ರಿ ಅಂತ ಬಿಟ್ಬಿಡ್ಬೇಕಂತ ಅವರನ್ನು. ಅವ್ರು ಕೇಳಿಗೆ ಹೋಗ್ಬಿಡಿ. ಮತ್ತೆ ಏನು ಮಾಡಬೇಕು ಅಂತ, ನೀವು ದ್ವಾದಶಿ ದಿವಸ ಉಪವಾಸ ಮಾಡ್ರಿ, ಮುಗಿದೋಯ್ತು. ಪೋಸ್ಟ್ಪೋನ್ ಮಾಡಿ ನಿಮ್ಮ ಏಕಾದಶಿಯನ್ನ, ಪ್ರೀಬೋನ್ ಮಾಡಬೇಡಿ. ಯಾವ ಕಾರಣಕ್ಕಾದ್ರೂ ಇಂಥ ಸಮಸ್ಯೆ ಬಂದಾಗ ಪೋಸ್ಟ್ಪೋನ್ ಇಟ್ ಫಾರ್ ದ ನೆಕ್ಸ್ಟ್ ಡೇ, ದಟ್ಸ್ ಆಲ್. ಇಟ್ ಇಸ್ ಎಲ್ಲ ಸಮಸ್ಯೆಗಳು ಒಂದು ಸೊಲ್ಯೂಷನ್ ಹೇಳಿರಾಚಾರ. ಉಪೋಷ್ಯ ದ್ವಾದಶಿ ಪುಣ್ಯ, ದ್ವಾದಶಿ ದಿವಸ ಉಪವಾಸ ಮಾಡಿ, ತ್ರಯೋದಶಿ ಅಂತೂ ಪಾರಣ, ತ್ರಯೋದಶಿ ದಿವಸ ಪಾರಣ ಮಾಡಿ. ಇದು ಇವತ್ತೋ ನಾಳೆಯೋ ಅಂತ ವಿವಾದ ಬಂದಾಗ ಯಾವಾಗಲೂ ಇವತ್ತು ಮಾಡಿಬಿಡಿ, ನಾಳೆ ಮಾಡಿ ಅಷ್ಟೇ. ಅದು ಸೇಫರ್ ಸೈಡ್. ತೀರ್ಮಾನವೇ ಆಗಲಿಲ್ಲ ಪಂಡಿತರು, ನೀವು ಹೊಡೆದಾಡ್ಕೊಳ್ಳಿ ಅಂತಂದ್ರೆ ನೀವು ಮರು ದಿವಸ ಮಾಡ್ರಿ ಅಷ್ಟೇ. ಉಪೋಷ್ಯ ದ್ವಾದಶಿ ಪುಣ್ಯ ತ್ರಯೋದಶಿ ಅಂತ ಪಾರಣಂ.